ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಪುತ್ಥಳಿ ಸಮೀಪದ ಮುಕ್ತಾಂಗಣದಲ್ಲಿ ವಿಜೃಂಭಣೆಯಿಂದ ಪ್ರಾರಂಭಿಸಲಾಯಿತು. ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಪೊಲೀಸ್ ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಅವರು ವಿದ್ಯಾರ್ಥಿಗಳಿಗೆ ಏಕತೆ, ರಾಷ್ಟ್ರಭಕ್ತಿ ಮತ್ತು ದೇಶಾಭಿಮಾನ ಕುರಿತು ಮಾತನಾಡಿ ಸರ್ದಾರ್ ಪಟೇಲ್ ಅವರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸಿದರು. ಭಾರತದ ಏಕತೆ ಮತ್ತು ಅಖಂಡತೆಯ ಸಂಕೇತವಾದ ಪಟೇಲ್ ಅವರ ಜೀವನವು ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆಯಾಗಬೇಕು. ಅವರ ಹಾದಿಯಲ್ಲೇ ನಾವು ನಡಿಬೇಕು. ದೇಶದ ಏಕತೆ ಮತ್ತು ಸಾಮರಸ್ಯ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂದರು. ಏಕತಾ ಓಟಕ್ಕೆ ಚಾಲನೆ ನೀಡಿದರು. ನೂರಾರು ವಿದ್ಯಾರ್ಥಿಗಳು ಏಕ ಭಾರತ, ಶ್ರೇಷ್ಠ ಭಾರತ, ಸಾಮರಸ್ಯವೇ ಶಕ್ತಿ, ಪಟೇಲ್ ಅಮರರೇ ಎಂಬ ಘೋಷಣೆಗಳನ್ನು ಕೂಗ್ತಾ ಓಟದಲ್ಲಿ ಭಾಗವಹಿಸಿದರು. ಸುಮಾರು 4 ಕಿಲೋಮೀಟರ್ ದೂರದ ಈ ಓಟವು ಅಂಬೇಡ್ಕರ್ ಪುತ್ಥಳಿಯಿಂದ ಪ್ರಾರಂಭವಾಗಿ ವಾಪಸಂದ್ರ ಆಂಜನೇಯ ದೇವಸ್ಥಾನದವರೆಗೆ ಸಾಗಿತು. ಪೊಲೀಸ್ ಸಿಬ್ಬಂದಿಗಳು ಮಾರ್ಗದ ಸುರಕ್ಷತೆಗಾಗಿ ಅಗತ್ಯ ಬಂದೋಬಸ್ತ್ ಕೈಗೊಂಡಿದ್ದರು. ವಿದ್ಯಾರ್ಥಿಗಳ ಉತ್ಸಾಹದಿಂದ ನಗರವು ಒಂದು ರಾಷ್ಟ್ರಭಕ್ತಿ ಮನೋಭಾವದಿಂದ ತುಂಬಿತ್ತು. ಓಟದ ಕೊನೆಯಲ್ಲಿ ವಾಪಸಂದ್ರ ಆಂಜನೇಯ ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ವಿಶ್ರಾಂತಿ ಪಡೆದರು. ನಂತರ ಎಲ್ಲರಿಗೂ ಉಪಹಾರ ವಿತರಿಸಲಾಯಿತು. ಕಾರ್ಯಕ್ರಮದ ಆಯೋಜನೆಯಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಶಾಲಾ ಶಿಕ್ಷಕರು ಸಹಕರಿಸಿದರು. ವಿದ್ಯಾರ್ಥಿಗಳಿಗೆ ಯಾವುದೇ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ತಕ್ಷಣ ಚಿಕಿತ್ಸೆ ನೀಡಲು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್, ಇಂದಿನ ಯುವಕರು ಸರ್ದಾರ್ ಪಟೇಲ್ ಅವರಂತೆ ದೇಶದ ಒಗ್ಗಟ್ಟಿಗೆ ಕಾಯಕಶೀಲರಾಗಬೇಕು. ಏಕತಾ ಓಟವು ಕೇವಲ ಓಟವಲ್ಲ, ಅದು ನಮ್ಮ ರಾಷ್ಟ್ರದ ಬಂಧುತ್ವ ಮತ್ತು ಏಕತೆಗಾಗಿ ನಡೆಸುವ ಪ್ರತಿಜ್ಞೆಯಾಗಿದೆ ಎಂದರು. ಕಾರ್ಯಕ್ರಮವು ಅತ್ಯಂತ ಶಿಸ್ತಿನಿಂದ ಮತ್ತು ಉತ್ಸಾಹಭರಿತವಾಗಿ ಮುಕ್ತಾಯಗೊಳ್ತು. ವಿದ್ಯಾರ್ಥಿಗಳು ನಂತರ ತಮ್ಮ ಶಾಲೆಗಳಿಗೆ ಹರ್ಷಭರಿತರಾಗಿ ಮರಳಿದರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. Unity!